ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜೇನ್ ಆಸ್ಟಿನ್ ಅವರು ಬರೆದ ಪ್ರೈಡ್ ಆ್ಯಂಡ್ ಪ್ರಿಜುಡೈಸ್ ಅನ್ನುವ ಬಹಳ ಮಹತ್ವಪೂರ್ಣವಾದ ಕೃತಿಯ ಕುರಿತು ನೋಡೋಣ. ನಮ್ಮೆಲ್ಲರ ಪಠ್ಯದಲ್ಲಿ ಈ ಕೃತಿ ಅಡಕವಾಗಿರುತ್ತದೆ. ತುಂಬಾನೇ ಕನ್ಫ್ಯೂಷನ್ ಆಗುವಂತಹ ಕೃತಿಯಾಗಿದೆ. ಹಾಗಾಗಿ ಎಲ್ಲ ಕ್ಯಾರೆಕ್ಟರ್ಗಳನ್ನು ತುಂಬ ಸ್ಪಷ್ಟವಾಗಿ ಸರಳವಾಗಿ ನೋಡುವ ಪ್ರಯತ್ನ ಮಾಡೋಣ. ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲದಕ್ಕಿಂತ ಮೊದಲು ಬರುವಂತಹದ್ದು ಈ ಕೃತಿಯ ಹೀರೋಯಿನ್ ಎಲಿಜಬೆತ್. ಈ ಕೃತಿಯಲ್ಲಿ ಹೀರೋಯಿನ್ ಹೀರೋಗಿಂತಲೂ ಬಹಳ ಮುಖ್ಯ ಪಾತ್ರ ವಹಿಸುತ್ತಾಳೆ. ಇವಳಿಗೆ 2 ಹೆಸರುಗಳಿದೆ. ಒಂದು ಎಲಿಜಬೆತ್ ಅಥವಾ ಎಲಿಜಾ, ಇನ್ನೊಂದು ಲಿಝಿ. ಇವಳು ಈಕೆ ತಂದೆ ತಾಯಿಯ 2ನೇ ಮಗಳಾಗಿದ್ದಳು. ಇವಳು ಸ್ಮಾರ್ಟ್, ಇಂಟೆಲಿಜೆಂಟ್ ಹಾಗೂ ತುಂಬ ಅಟ್ರಾಕ್ಟಿವ್ ಆದ ಹುಡುಗಿ. ಈಕೆ ತುಂಬ ಪ್ರೈಡ್ ಫೀಲನ್ನು ಹೊಂದಿರುವ ಹುಡುಗಿ. ಆದರೆ ಕೆಲವೊಂದು ಜನಗಳನ್ನು ತಪ್ಪಾಗಿ ಕೆಲವು ಪ್ರಿಜುಡೈಸ್ ಅಂದರೆ ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದಳು. ಅದೇ ರೀತಿ ಒಬ್ಬ ವ್ಯಕ್ತಿಯಾದ ಡಾರ್ಸಿಯ ಕುರಿತು ತಪ್ಪ ಅಭಿಪ್ರಾಯವನ್ನು ಈಕೆ ಹೊಂದಿದ್ದಳು. ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯನ್ನು ಡಿಸೈಡ್ ಮಾಡುವಾಗ ಆತನಲ್ಲಿರುವ ಹಣ ಮತ್ತು ಆತನ ಸ್ಥಾನಮಾನಕ್ಕೆ ದೊಡ್ಡ ಮಹತ್ವ ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ಹಾಗಲ್ಲ, ಇದಕ್ಕಿಂತ ಕರೆಕ್ಟ್ ಆಪೋಸಿಟ್ ಇತ್ತು. ಆಗ ಅವರು ಇಂಡಿಪೆಂಡೆನ್ಸಿಗೆ ಮತ್ತು ಆತನ ಮನಸ್ಸಿನೊಳಗಿನ ಅಂದರೆ ಗುಣಗಳ ಕುರಿತು ತುಂಬ ಮಹತ್ವ ಕೊಡ್ತಾ ಇದ್ರು. ಈಕೆ ಆ ಡಾರ್ಸಿಯ ಕುರಿತು ಅಟ್ರಾಕ್ಟ್ ಆಗ್ತಾಳೆ, ಆದರೆ ತನ್ನ ಮನಸ್ಸಿನಲ್ಲಿರುವ ಪ್ರೈಡಿನಿಂದಾಗಿ ಆತನ ಕುರಿತು ಪ್ರಿಜುಡೈಸ್ ತಪ್ಪು ಕಲ್ಪನೆಯನ್ನು ಹೊಂದುತ್ತಾಳೆ. ನಂತರ ಆತನನ್ನು ವಿರೋಧಿಸ್ತಾಳೆ. ಆಕೆ ತನ್ನ ದೊಡ್ಡ ಅಕ್ಕನಾದ ಜೇನ್ ಹತ್ರ ಹೇಳ್ತಾಳೆ, ನಿನಗೆ ಜನಗಳು ತುಂಬ ಬೇಗ ಇಷ್ಟ ಆಗ್ತಾರೆ ಅಲ್ವಾ, ನಿನಗೆ ಈ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಗಳು ಒಳ್ಳೆಯವರಾಗೇ ಕಾಣುತ್ತಾರಲ್ಲ, ನಾನು ಇದುವರೆಗೂ ನೀನು ಯಾರ ಬಗ್ಗೆಯೂ ಕೆಟ್ಟ ಅಭಿಪ್ರಾಯವನ್ನು ಹೊಂದಿದ್ದೇ ನೋಡಲಿಲ್ಲ ಅಂತ ತನ್ನ ಅಕ್ಕನ ಕುರಿತು ಹೇಳ್ತಾಳೆ. ಈಗ ಫಿಟ್ಸ್ ವಿಲಿಯಂ ಡಾರ್ಸಿಯ ಕುರಿತು ನೋಡೋಣ. ಈತ ಬ್ಯಾಂಗ್ಲೆ ಅನ್ನುವ ಒಬ್ಬ ಸ್ನೇಹಿತನನ್ನು ಹೊಂದಿದ್ದ. ಆತನ ತಂಗಿ ಹೆಸರು ಜಾರ್ಜಿಯಾನಾ ಹಾಗೂ ಲೇಡಿ ಕ್ಯಾಥರಿನ್ನ ಅಳಿಯ. ಇವನು ಬಹಳ ಶ್ರೀಮಂತ ವ್ಯಕ್ತಿಯಾಗಿದ್ದ ಮತ್ತು ಬುದ್ಧಿವಂತ ಕೂಡ ಆಗಿದ್ದ. ಒಬ್ಬ ಒಳ್ಳೆಯ ವ್ಯಕ್ತಿ ಕೂಡ ಹೌದು. ಆದರೆ ಇವನೊಳಗಿನ ಪ್ರೈಡ್ ಒಂದೊಂದು ಸಲ ಇವನನ್ನು ಮೂರ್ಖನನ್ನಾಗಿಸ್ತಾ ಇತ್ತು. ಕಥೆಯ ಆರಂಭದಲ್ಲಿ ಎಲಿಜಬೆತ್ನ ಕುರಿತು ಡಾರ್ಸಿ ಅಟ್ರಾಕ್ಟ್ ಆಗಿರೋದಿಲ್ಲ, ಆದರೆ ನಂತರ ಅವನ ಅಟ್ರಾಕ್ಷನ್ ಅವಳ ಕಡೆ ತಿರುಗ್ತದೆ. ಆದರೆ ಆತ ತನ್ನ ಫೀಲಿಂಗ್ಸನ್ನು ಆಕೆ ಜೊತೆ ಹಂಚಿಕೊಳ್ಳಿಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲಿಜಬೆತ್ ಕೆಲವೊಂದು ಸಲ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಾ ಇರುವ ಕಾರಣ ಫ್ಯಾಮಿಲಿಯವರು ಹೇಳ್ತಾರೆ, ನೀನು ನಿನ್ನ ಡಿಸಿಷನನ್ನು ಇನ್ನೊಂದು ಸಲ ಯೋಚನೆ ಮಾಡು ಅಂತ. ಎಲಿಜಬೆತ್ನ ಅಕ್ಕ ಜೇನ್ ಪ್ರತಿಯೊಬ್ಬರನ್ನು ಒಳ್ಳೆಯ ದೃಷ್ಟಿಯಿಂದ ನೋಡ್ತಾ ಇದ್ಲು. ನೋಡಲಿಕ್ಕೆ ಸುಂದರವಾಗಿಯೂ ಇದ್ದಳು. ಇವಳು ಯಾವುದೇ ವ್ಯಕ್ತಿಯ ಕುರಿತು ನೆಗೆಟಿವ್ ಆಗಿ ಯೋಚನೆ ಮಾಡೋದೇ ಇಲ್ಲ. ಎಲ್ಲರ ಕುರಿತು ಪ್ರೈಡ್ ಸೈಡನ್ನೇ ಯೋಚಿಸ್ತಾ ಇದ್ಲು. ಯಾರಾದರೂ ಅವಳ ಹತ್ರ ಬಿಂಗ್ಲೆಯ ಸಿಸ್ಟರ್ ಒಳ್ಳೆಯವಳಲ್ಲ ಅಂತ ಹೇಳಿದರೆ ಜೇನ್, ಇಲ್ಲ, ನೀನು ಅವಳ ಪಾಸಿಟಿವ್ ಸೈಡನ್ನು ನೋಡು, ನಿನಗೆ ಅವಳ ಒಳ್ಳೆಯತನ ಕಾಣ್ತದೆ ಅಂತ ಒಪ್ಪಿಸ್ತಾ ಇದ್ಲು. ಅದನ್ನು ಕೇಳಿ ಎಲಿಜಬೆತ್, ನಿನಗೆ ಪ್ರಪಂಚದ ಎಲ್ಲರೂ ಒಳ್ಳೆಯವರೇ ಅಂತ ಮಾತು ಮುಗಿಸ್ತಾ ಇದ್ಲು. ಮುಂದೆ ಈ ಕಥೆಯ ಇನ್ನೊಂದು ಪಾತ್ರ ಜಾರ್ಜ್ ವಿಕ್ಕಮ್. ಇವನು ಆಂಟಗನಿಸ್ಟ್ ಅಂದರೆ ಒಂದು ರೀತಿಯ ವಿಲನ್ ಪಾತ್ರವೇ ಆಗಿದ್ದಾನೆ. ಇವನು ಲೋಕಲ್ ಮಿಲಿಟರಿ ರೆಜಿಮೆಂಟ್ನ ಆಫೀಸರ್ ಆಗಿದ್ದಾನೆ. ಇವನು ತಕ್ಷಣಕ್ಕೆ ತುಂಬ ಜೆಂಟಲ್ಮೆನ್ ಆಗಿ ಕಂಡ್ರು. ಇವನೊಬ್ಬ ಕಳ್ಳ ಮತ್ತು ಹಿಪೋಕ್ರೈಟ್ ಆಗಿದ್ದಾನೆ ಮತ್ತು ಇವನು ದೊಡ್ಡ ಅವಕಾಶವಾದಿಯಾಗಿದ್ದ. ಈತ ಒಂದಷ್ಟು ಹುಡುಗಿಯರ ಜೀವನದಲ್ಲಿ ಆಟವಾಡಿದ್ದ. ಅವರ ಜೀವನವನ್ನು ನರಕ ಮಾಡ್ತಾ ಇದ್ದೇನೆ ಅಥವಾ ಅವರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ ಅನ್ನುವ ಯಾವುದೇ ಭಾವನೆ ಅವನಲ್ಲಿ ಉಳಿತಾ ಇರಲಿಲ್ಲ. ಕಥೆಯಲ್ಲಿ ಒಂದು ಹಂತದಲ್ಲಿ ಎಲಿಜಬೆತ್ತಿಗೆ, ನಮ್ಮ ಮೇನ್ ಪ್ರೊಟಗನಿಸ್ಟ್ ಯಾರಿದ್ದಾಳೆ ಹುಡುಗಿ, ಆಕೆಗೆ ಈ ವಿಲನ್ನ ಮೇಲೆ ಅಟ್ರಾಕ್ಷನ್ ಆಗ್ತದೆ. ಆತನ ನೋಡಿದ ತಕ್ಷಣ ಆಕೆಗೆ ಒಳ್ಳೆಯ ವ್ಯಕ್ತಿಯಾಗಿ ಕಾಣ್ತಾನೆ. ಆದರೆ ನಂತರ ವಾಸ್ತವದ ಅರಿವಾಗ್ತದೆ. ಮುಂದೆ ಈ ಕಥೆಯಲ್ಲಿ ಮಿಸಸ್ ಬ್ಯಾನೆಟ್ ಅನ್ನುವ ಇನ್ನೊಂದು ಮಹಿಳೆಯ ಎಂಟ್ರಿ ಆಗ್ತದೆ. ಈಕೆಯ ತಲೆಯಲ್ಲಿ ತನ್ನ 5 ಹೆಣ್ಣು ಮಕ್ಕಳ ಮದುವೆ ಮಾಡುವುದೊಂದೇ ಯೋಚನೆ ಇತ್ತು. ತನ್ನ ಆರಂಭದ 2 ಪುತ್ರಿಯರಾದ ಜೇನ್ ಮತ್ತು ಎಲಿಜಬೆತ್ನ ಕುರಿತು ಆಕೆಗೆ ಒಳ್ಳೆಯ ಭಾವನೆಗಳಿರಲಿಲ್ಲ. ತುಂಬ ಅಶೇಮ್ಡ್ ಅಥವಾ ಗಿಲ್ಟಿ ಫೀಲ್ ಇತ್ತು. ಇವರಿಬ್ಬರು ಓದಿದ್ದು ಬರೆದದ್ದು ತುಂಬ ಕಡಿಮೆ. ಹಾಗಾಗಿ ಯಾವುದೇ ವ್ಯಕ್ತಿಗಳ ಕುರಿತು ಡಿಸೈಡ್ ಮಾಡುವಾಗ ಅವರಿಗೆ ಆ ಡಿಸಿಷನ್ ಪವರ್ ಇಲ್ಲ ಅನ್ನೋದು ಈಕೆಯ ಯೋಚನೆ. ಇವಳಿಗೆ ಕರೆಕ್ಟ್ ಉಲ್ಟಾಗಿ ಅವಳ ಪತಿ ಮಿಸ್ಟರ್ ಬ್ಯಾನೆಟ್ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದ. ಈತ ಒಬ್ಬ ವಿದ್ಯಾವಂತ ವ್ಯಕ್ತಿಯಾಗಿದ್ದ. ಆದರೆ ಆತನ ಮದುವೆ ಒಬ್ಬಳು ಅವಿದ್ಯಾವಂತ ಮಿಸಸ್ ಬ್ಯಾನೆಟ್ನ ಜೊತೆ ಆಗ್ತದೆ. ಹಾಗಾಗಿ ಮಿಸ್ಟರ್ ಬ್ಯಾನೆಟ್ನ ತಲೆಯಲ್ಲಿ ತನ್ನ ಮದುವೆ ಒಂದು ದೊಡ್ಡ ಫೇಲ್ಯೂರ್ ಅನ್ನುವ ಭಾವನೆ ಇತ್ತು. ಮಿಸ್ಟರ್ ಬ್ಯಾನೆಟ್ ವೈಯಕ್ತಿಕವಾಗಿ ತನ್ನ ವೈವಾಹಿಕ ಜೀವನದಲ್ಲಿ ಫೇಲ್ಯೂರ್ ಆದ ಕಾರಣ ತನ್ನ 5 ಹೆಣ್ಣು ಮಕ್ಕಳಿಗೆ ಹೇಳ್ತಾನೆ, ನೀವು ಮದುವೆ ಆಗೋದು ಬೇಡ, ಮದುವೆ ಯೋಚನೆಯಿಂದ ಹಿಂದೆ ಬನ್ನಿ. ಹಾಗಾಗಿ ಅವನು ತನ್ನ ಡಿಸಿಷನ್ ಆ ಥರ ತಗೊಂಡ ಕಾರಣ ಒಬ್ಬ ಫೇಲ್ಯೂರ್ ತಂದೆಯಾಗಿ ಕಾಣ್ತಾ ಇದ್ದಾನೆ. ಚಾರ್ಲ್ಸ್ ಬಿಂಗ್ಲೆಯ ಮದುವೆ ಜೇನ್ನ ಒಟ್ಟಿಗೆ ಆಗುವ ಯೋಚನೆ ಇತ್ತು. ಬಿಂಗ್ಲೆ ಡರ್ಸಿಯ ಗೆಳೆಯನಾಗಿದ್ದ. ಇವರಿಬ್ಬರ ಮದುವೆ ಈ ಕಥೆಯ ಮುಖ್ಯ ಘಟನೆಯಾಗಿತ್ತು. ಮುಖ್ಯವಾಗಿ ಈ ಕಥೆ ಕಾನ್ಸಂಟ್ರೇಟ್ ಆಗಿರೋದು ಎಲಿಜಬೆತ್ ಮತ್ತು ಡರ್ಸಿಯ ಮೇಲೆ. ಎಲಿಜಬೆತ್ ಮತ್ತು ಡಾರ್ಸಿಯ ಮಧ್ಯೆ ಇದ್ದಂತಹ ಅಷ್ಟೊಂದು ಕನ್ಫ್ಯೂಷನ್ ಅವರಿಬ್ಬರ ಅಂದರೆ ಬಿಂಗ್ಲೆ ಮತ್ತು ಜೇನ್ನ ಮಧ್ಯೆ ಇರಲಿಲ್ಲ. ಇವರಿಬ್ಬರು ಸಹೋದರಿಯರು ಅಲ್ಲದೆ
ಕೊನೆಯ ಒಬ್ಬಳು ಸಹೋದರಿ ಲೀಡಿಯಾ ಕೂಡ ಈ ಕಥೆಯಲ್ಲಿ ಮುಖ್ಯ ಪಾತ್ರ ವಹಿಸ್ತಾಳೆ. ಆಕೆ ಯಾವುದೇ ವಿಷಯದ ಕುರಿತು ಭಯಪಡುವುದಿಲ್ಲ. ಆಕೆ ತನ್ನ ತಾಯಿಯ ತುಂಬ ಫೇವರೇಟ್ ಮಗಳಾಗಿದ್ದಳು. ಈ ಲೀಡಿಯಾ ಬ್ಯಾನೆಟ್ ನೋಡಲಿಕ್ಕೆ ಸುಂದರವಾಗಿದ್ದಳು, ಆದರೆ ಆಕೆಯ ಬಿಹೇವಿಯರ್ ಒಳ್ಳೆಯದಾಗಿರಲಿಲ್ಲ. ಅವಳ ಚಿತ್ರವಿಚಿತ್ರ ಬಿಹೇವಿಯರ್ನಿಂದಾಗಿ ಅವಳ ಇಬ್ಬರು ಸಹೋದರಿಯರಾದ ಜೇನ್ ಮತ್ತು ಎಲಿಜಬೆತ್ ತುಂಬ ತೊಂದರೆಗಳನ್ನು, ನಾಚಿಕೆಯ ಸಂದರ್ಭಗಳನ್ನು ಎದುರಿಸ್ತಾ ಇದ್ದರು. ಈಗ ನಾವು ಮಾತಾಡ್ತಾ ಇರೋದು ಎಲಿಜಬೆತ್ನ ಫ್ರೆಂಡ್ ಚಾರ್ಲೋಟ್ ಲೂಕಸ್ ಕುರಿತು. ಎಲಿಜಬೆತ್ನ ಬಹಳನೇ ಬುದ್ಧಿವಂತ ಹಾಗೂ ಒಬ್ಬ ಒಳ್ಳೆಯ ಫ್ರೆಂಡ್ ಆಗಿದ್ದಳು. ಆಕೆ ತಾನು ಮದುವೆಯಾಗುವುದು ಅಂತ ಆದರೆ ಒಬ್ಬ ಫೈನಾನ್ಷಿಯಲಿ ಸ್ಟೇಬಲ್ ಇರುವಂತಹ ವ್ಯಕ್ತಿಯನ್ನೇ ಆಗಬೇಕು ಅನ್ನೋದು ಆಕೆಯ ಉದ್ದೇಶವಾಗಿತ್ತು. ಈ ಗೆಳತಿ ಚಾರ್ಲೋಟ್ ಲೂಕಸ್ ಮಿಸ್ಟರ್ ಕಾಲಿನ್ ಅನ್ನುವ ವ್ಯಕ್ತಿಯನ್ನು ಮದುವೆ ಆಗಲಿಕ್ಕೆ ಒಪ್ಪಿಕೊಳ್ತಾಳೆ. ಆದರೆ ಇದು ಎಲಿಜಬೆತ್ಗೆ ತುಂಬ ಆಶ್ಚರ್ಯ ಅಂತ ಅನ್ನಿಸ್ತದೆ. ಯಾಕೆ ಇಷ್ಟೊಂದು ಬ್ರಿಲಿಯಂಟ್ ಆಗಿರೋ ಹುಡುಗಿ ಆ ವ್ಯಕ್ತಿಯನ್ನು ಮದುವೆ ಆಗಲಿಕ್ಕೆ ಒಪ್ಪಿಕೊಂಡ್ಲು ಎನ್ನುವುದು. ಎಲಿಜಬೆತ್ ಚಾರ್ಲೋಟಿಗಿಂತ ತುಂಬ ಡಿಫ್ರೆಂಟ್ ಆಗಿದ್ಲು. ಆಕೆ ವ್ಯಕ್ತಿಯನ್ನು ನೋಡುವಾಗ ಅವರ ನೆಗೆಟಿವ್ಗಳನ್ನು ಕೂಡ, ಪ್ರಿಜುಡೈಸ್ಗಳನ್ನು ಕೂಡ ಕ್ಯಾರಿ ಮಾಡ್ತಾ ಇದ್ಲು. ಆದರೆ ಚಾರ್ಲೋಟ್ ಹಾಗಲ್ಲ, ತುಂಬ ಸ್ಟ್ರೈಟ್ ಫಾರ್ವರ್ಡ್ ಹುಡುಗಿಯಾಗಿದ್ಲು. ಈಗ ನಾವು ನೋಡ್ತಾ ಇರೋ ಕ್ಯಾರೆಕ್ಟರ್ ಮಿಸ್ಟರ್ ಕಾಲಿನ್. ಈತನೊಟ್ಟಿಗೆ ಚಾರ್ಲೋಟ್ ಲೂಕಸ್ ಅಂದರೆ ಎಲಿಜಬೆತ್ನ ಗೆಳತಿಯ ಮದುವೆ ಆಗ್ತದೆ. ಅವನು ಎಂತಹ ವ್ಯಕ್ತಿ ನೋಡೋಣ. ಈ ಮಿಸ್ಟರ್ ಕಾಲಿನ್ ಮಿಸ್ಟರ್ ಬ್ಯಾನೆಟ್ ಅಂದರೆ ಎಲಿಜಬೆತ್ನ ತಂದೆಯ ಕಸಿನ್ ಆಗಿದ್ದ, ಒಬ್ಬ ಕ್ಲರ್ಜಿ ಮ್ಯಾನ್ ಆಗಿದ್ದ. ಮಿಸ್ಟರ್ ಬ್ಯಾನೆಟ್ನ ಡೆತ್ ಆದ ಮೇಲೆ ಅವನ ಎಲ್ಲ ಪ್ರಾಪರ್ಟಿ ಮಿಸ್ಟರ್ ಕಾಲಿನ್ನ ಕೈಗೆ ಸಿಗುವುದಿತ್ತು. ಆದರೆ ಮಿಸ್ಟರ್ ಕಾಲಿನ್ ಸ್ವಲ್ಪ ಮೂರ್ಖ ವ್ಯಕ್ತಿಯಾಗಿದ್ದ. ಅವನಿಗೆ ಹಣಕಾಸಿನ ಸಹಾಯ ಏನು ಬೇಕು ಅಂತ ಇದ್ದರೂ ಅವನಿಗೆ ಸಿಗ್ತಾ ಇದ್ದದ್ದು ಲೇಡಿ ಕ್ಯಾಥರಿನಿಂದ. ಈ ಮಿಸ್ಟರ್ ಕಾಲಿನ್ ಮದುವೆಯನ್ನು ಒಂದು ಬಿಸ್ನೆಸ್ ಆಗಿ ನೋಡ್ತಾ ಇದ್ದ. ಯಾವಾಗ ಜೇನ್ ಮತ್ತು ಎಲಿಜಬೆತ್ ಅವನನ್ನು ರಿಜೆಕ್ಟ್ ಮಾಡಿದ್ರು, ಆಗ ಅವನು ಲೂಕಸ್ನ ಹತ್ರ ಬಂದಿದ್ದ. ಅವನು ಲೂಕಸನ್ನು ಮದುವೆ ಆಗ್ತಾನೆ. ಇಲ್ಲಿರುವ ಇಂಪಾರ್ಟೆಂಟ್ ಅಂಶಗಳು ಅಂದರೆ ಪ್ರೀತಿ ಅಥವಾ ಸಂಬಂಧಗಳು ಅಲ್ಲ, ಬದಲಾಗಿ ಶಾದಿ ಅನ್ನೋದು, ಮದುವೆ ಅನ್ನೋದು ಒಂದು ಬಿಸ್ನೆಸ್ ಆಗಿತ್ತು. ಇದೆಲ್ಲವನ್ನು ಮಾಡಲಿಕ್ಕೆ ಮಿಸ್ಟರ್ ಕಾಲಿನ್ಗೆ ಹೇಳಿದ್ದು ಲೇಡಿ ಕ್ಯಾಥರಿನ್. ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂತಹ ಲೂಕಸ್ಸಿಗೆ ಅದೇ ರೀತಿಯ ಹುಡುಗ ಸಿಕ್ಕಿದ್ದ. ಈಗ ನಾವು ಬಿಂಗ್ಲೆಯ ಇಬ್ಬರು ಸಹೋದರಿಯರ ಕುರಿತು ನೋಡೋಣ. ಒಬ್ಬಳು ಕ್ಯಾರೋಲಿನ್ ಬಿಂಗ್ಲೆ. ಆಕೆಗೆ ಎಲಿಜಬೆತನ್ನು ಕಂಡ್ರೆ ಆಗ್ತಾ ಇರಲಿಲ್ಲ, ಯಾಕಂದರೆ ಅವಳು ಮಿಡಲ್ ಕ್ಲಾಸ್ ಹುಡುಗಿ ಮತ್ತು ಡಾರ್ಸಿ ಅವಳ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾನೆ ಎನ್ನೋದು. ಮತ್ತೊಂದು ಕ್ಯಾರೆಕ್ಟರ್ ಬಂದು ಲೇಡಿ ಕ್ಯಾಥರಿನ್. ಇವಳು ತುಂಬ ರಿಚ್ ಹಾಗೂ ತುಂಬ ಬಾಸ್ ಟೈಪ್ ಆಗಿರೋ ಹೆಂಗಸಾಗಿದ್ದಳು. ಇವಳು ಮಿಸ್ಟರ್ ಕಾಲಿನ್ಗೆ ಹಣವನ್ನು ಸಪ್ಲೈ ಮಾಡ್ತಾ ಇದ್ಲು ಮತ್ತು ಡಾರ್ಸಿಯ ಆಂಟ್ ಕೂಡ ಆಗಿದ್ದಳು. ಮಿಸ್ಟರ್ ಹಾಗೂ ಮಿಸಸ್ ಗಾರ್ಡನರ್ ಮಿಸಸ್ ಬ್ಯಾನೆಟ್ನ ಅಣ್ಣ ಮತ್ತು ಅತ್ತಿಗೆಯಾಗಿದ್ದರು. ಅವರಿಬ್ಬರಿಗೆ ಮಿಸಸ್ ಬ್ಯಾನೆಟ್ ಮಕ್ಕಳನ್ನು ಬೆಳೆಸುವ ರೀತಿ ಇಷ್ಟ ಆಗ್ತಾ ಇರಲಿಲ್ಲ. ಅವರು ಆ ಮಕ್ಕಳು ಎಲ್ಲಿಯಾದರೂ ನಮ್ಮ ಮಕ್ಕಳಾಗಿದ್ದರೆ ಇನ್ನೂ ಚೆನ್ನಾಗಿ ಬೆಳೆಸ್ಬೋದಿತ್ತು ಅಂತ ಅಂದುಕೊಳ್ತಿದ್ರು. ಜಾರ್ಜಿಯಾನ ಡಾರ್ಸಿಯ ಸಹೋದರಿ ಮತ್ತು ಬಹಳ ಸುಂದರ ಹುಡುಗಿಯಾಗಿದ್ದಳು. ವಿಕ್ಕಮ್ ಅವಳನ್ನು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದ. ಎಲಿಜಬೆತ್ನ ಇನ್ನಿಬ್ಬರು ಸಹೋದರಿಯರಾದ ಮೇರಿ ಬ್ಯಾನೆಟ್ ಮತ್ತು ಕ್ಯಾಥರಿನ್ ಬ್ಯಾನೆಟ್, ಇವರ ಪಾತ್ರ ಬಹಳವಾಗಿ ಈ ಕಥೆಯಲ್ಲಿಲ್ಲ. ಮೇರಿ ಬಹಳ ಪುಸ್ತಕ ಓದುತ್ತಿದ್ದಳು. ಕ್ಯಾಥರಿನ್ 4ನೇ ಸಹೋದರಿಯಾಗಿದ್ದಳು ಮತ್ತು ಆರ್ಮಿಯ ಸಂಬಂಧಿತ ವಿಷಯದಲ್ಲಿ ತುಂಬ ಇಂಟ್ರೆಸ್ಟನ್ನು ಹೊಂದಿದ್ದಳು. ಇದು ಪ್ರೈಡ್ ಆ್ಯಂಡ್ ಪ್ರಿಜುಡೈಸ್ ಕೃತಿಯಲ್ಲಿ ಬರುವಂತಹ ಬೇರೆ ಬೇರೆ ಪಾತ್ರಗಳು ತುಂಬ ಕನ್ಫ್ಯೂಸಿಂಗ್ ಆಗುವಂತಹ ಕೃತಿ. ಹಾಗಾಗಿ ಪಾತ್ರಗಳ ಕುರಿತು ಮೊದಲಾಗಿ ತಿಳ್ಕೊಳ್ಳಿ. ಸಮ್ಮರಿ ಬೇಕು ಅಂತಾದರೆ ಮೆಸೇಜ್ ಮಾಡಿ, ಸಮ್ಮರಿ ಅಪ್ಲೋಡ್ ಮಾಡ್ತೇನೆ. ಇದರ ಪಾತ್ರ ವರ್ಗದ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.